ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ 11ನೆಯ ಅಧ್ಯಾಯ ವಿದುರನ ಪಾತ್ರದ ಪರಿಚಯದ ಮೊದಲ ಭಾಗ. ಅವಿವೇಕದ ಕೌರವರ ಪಾಳೆಯದಲ್ಲಿ ಎದ್ದು ಕಾಣುವ ವಿವೇಕದ ನಡತೆಯ ಏಕಮೇವ ಪ್ರಜ್ಞಾವಂತನ ಮಹಾ ಅದ್ಭುತ ಪಾತ್ರ ಈ ವಿದುರನದು. ಧೃತರಾಷ್ಟ್ರನಂತೆ ಇವನೂ ವ್ಯಾಸಪುತ್ರನಾದರೂ ಇಬ್ಬರ ನಡತೆಯಲ್ಲಿಯೂ ಅಜಗಜಾಂತರ ವ್ಯತ್ಯಾಸ. ವಿಚಿತ್ರವೀರ್ಯನ ಪತ್ನಿ ವ್ಯಾಸ ತೇಜಸ್ಸಿಗೆ ಹೆದರಿ ತನ್ನ ದಾಸಿಯನ್ನು ಮುಂದೆ ತಳ್ಳಿದಾಗ ಆ ದಾಸಿಯಲ್ಲಿ ಹುಟ್ಟಿದವನು ಈ ವಿದುರ. ಮಹಾಭಾರತ ಕಥೆಯಲ್ಲಿ ಆ ಕಾಲದಲ್ಲಿ ಜಾತಿಗಿಂತ ಗುಣಕ್ಕೆ ಹೆಚ್ಚು ಪೂಜ್ಯತೆ ಇದ್ದಿತೆಂಬುದಕ್ಕೆ ಈ ವಿದುರ ದೊಡ್ಡ ಸಾಕ್ಷಿ. ಜಾತಿಯಿಂದ ಶೂದ್ರನೆನಿಸಿದರೂ ಗುಣ ಸಂಪಾದಿತ ಬ್ರಾಹ್ಮಣ್ಯ ಇವನಲ್ಲಿ ಪರಿಪೂರ್ಣವಾಗಿದ್ದಿತು. ಭೀಷ್ಮ, ದ್ರೋಣ, ಕರ್ಣರಂತೆ ಇವನು ಋಣದ ಭ್ರಾಂತಿಗೆ ಬೀಳಲಿಲ್ಲ. ಧರ್ಮ ಹೇಳುವಲ್ಲಿ ನಿರ್ಭೀತಿಯಿಂದ, ನಿಷ್ಪಕ್ಷಪಾತದಿಂದ, ದೃಷ್ಟಿಯಿಂದ, ಕುಲದ ಹೃತದೃಷ್ಟಿಯಿಂದ ಸ್ಪಷ್ಟವಾಗಿ ನಿಷ್ಠುರವಾಗಿ ಇವನು ನುಡಿದಂತೆ ಬೇರಾರೂ ನುಡಿಯಲಿಲ್ಲ. ಭೀಷ್ಮ ದ್ರೋಣರು ಇವನ ಮಾತನ್ನು ಬೆಂಬಲಿಸಿ ಇವನಿತ್ತ ಸೂಚನೆಯಂತೆ ನಡೆದಿದ್ದರೆ ಮಹಾಭಾರತದ ಕಥೆ ಬೇರೆಯೇ ಆಗುತ್ತಿತ್ತು. ಅಂಜದೆ ಅಳುಕದೆ ಧರ್ಮ ಸಂಕಟದಲ್ಲಿ ಇವನಿತ್ತ ನಿರ್ಣಯಗಳು ಇಂದೂ ಉಪಯುಕ್ತವಿವೆ. ಜ್ಞಾನವನ್ನು ಅನುಷ್ಠಾನಕ್ಕೆ ತಂದಲ್ಲದೆ ಅದಕ್ಕೆ ಬೆಲೆಯಿಲ್ಲ ಎಂದು ನಂಬಿದ್ದವನು. ಇವನ ನಡತೆಯೂ ಅನುಪಮ, ಅನುಕರಣೀಯ. ಇವನ ಜ್ಞಾನ ಸಂಪತ್ತು ಅಗಾಧ, ಅದ್ಭುತ. ಧರ್ಮಜನಂತೆ ಇವನು ಯಮದೇವತೆಯ ಅಂಶ ಎನಿಸಿದರೂ ಅವನಂತೆ ಇವನು ಗಿಣಿಪಾಠದ ಪಂಡಿತನಾಗಲಿಲ್ಲ. ಧರ್ಮಜನಿಗೆ ಬಂದು ಮುಸುಕಿದ ಮಂಕು ಕರ್ತವ್ಯ ಪ್ರಜ್ಞೆಗೆ ಇವನಿಗೆ ಎಂದೆಂದೂ ಮುಸುಕಲಿಲ್ಲ. ಮಹಾಮತಿಯೂ ನೀತಿವಿಧನೂ ಚಾಣಾಕ್ಷನೂ ರಾಜಕೀಯ ಮುತ್ಸದ್ದಿಯೂ ಸಮರ್ಥ ರಾಜಕಾರಣ ತಂತ್ರವಿದನೂ ಆದ ಇವನನ್ನು ಕೌರವರು ಸರಿಯಾಗಿ ಉಪಯೋಗಿಸಿಕೊಳ್ಳಲಿಲ್ಲ. ರಾಷ್ಟ್ರವನ್ನುಳಿಸುವ ಶಕ್ತಿ ಇದ್ದ ಇವನಿನ್ನೂ ಬದುಕಿದ್ದು ಅಂದು ರಾಷ್ಟ್ರ ನಾಶವಾಯಿತು. ಅದನ್ನು ತಡೆಯಬಲ್ಲವನಾಗಿದ್ದ ಇವನ ಸಂಕಟವನ್ನು ಆಮೇಲೆ ಯಾರು ಊಹಿಸಿದ್ದಾರು? ವ್ಯಾಸ ವಾಲ್ಮೀಕಿಗಳು ಕೆಳಜಾತಿಯ ಪಾತ್ರಗಳಿಗೆ ಅನ್ಯಾಯ ಮಾಡಿದರೆಂದು ಭ್ರಮಿಸಿ ವ್ಯಾಸರ ಕರ್ಣ, ವಿದುರೇಕಲವ್ಯರನ್ನೂ ವಾಲ್ಮೀಕಿಯ ಶಬರಿ, ಮಂಥರೆ, ವಾಲಿಯರನ್ನೂ ಬದಲಿಸಿ ತಿದ್ದಿ ಇತಿಹಾಸವನ್ನು ತಿರುವು ಮುರುವು ಮಾಡಿ ಕಾವ್ಯ ಬರೆದವರೆಷ್ಟೋ ಜನ ಆಗಿ ಹೋದರು. ವ್ಯಾಸರ ವಿದುರನನ್ನು ಕೊಂಚ ವಿಶ್ಲೇಷಿಸಿ ಈ ಮರುಳುತನವನ್ನು ತೊಲಗಿಸುವ ಯತ್ನವನ್ನು ಈಗ ಮಾಡೋಣ. ಬೆಸ್ತರವಳಾದ ಮತ್ಸ್ಯಗಂಧಿ ಕಾಲಿ ಪರಾಶರರಿಂದ ವ್ಯಾಸರನ್ನು ಪಡೆದಾಗ ಇವನು ಬ್ರಾಹ್ಮಣನಲ್ಲ ಎಂದು ಅಂದು ಬ್ರಾಹ್ಮಣರಾರೂ ಕೃಷ್ಣ ದ್ವೈಪಾಯನರನ್ನು ನಿರಾಕರಿಸಲಿಲ್ಲ, ಬಹಿಷ್ಕರಿಸಲಿಲ್ಲ. ವ್ಯಾಸರ ತೇಜಸ್ಸು ಹಾಗಿತ್ತು. ಅವರ ಬ್ರಾಹ್ಮಣ್ಯವನ್ನು ಯಾರೂ ಶಂಕಿಸುವಂತೆ ಮಾಡಿದ್ದು ಅವರ ಬ್ರಹ್ಮ ತೇಜಸ್ಸು, ಬ್ರಹ್ಮಚರ್ಯ, ಬ್ರಾಹ್ಮಣ್ಯ. ಇಂಥ ಪುತ್ರರನ್ನೇ ಹುಟ್ಟಿಸುವ ಧೈರ್ಯವಿದ್ದು ಆ ಆಶ್ವಾಸನೆ ಕೊಡಬಲ್ಲವರಿದ್ದರೆ ಎಂದೂ ಇಂದೂ ಸಮಾಜ ಈ ಬಗೆಯ ವ್ಯಕ್ತಿಗಳನ್ನು, ಅವರ ಮಾತಾಪಿತೃಗಳನ್ನು ಗೌರವಿಸಿತು. ಹಾಗೆ ಗೌರವಿಸುತ್ತಲೂ ಇದೆ. ಅದೇ ಮತ್ಸ್ಯಗಂಧಿ ಮುಂದೆ ಸತ್ಯವತಿಯಾಗಿ ಶಂತನುವಿನ ರಾಣಿಯಾಗಿ ಅರಸೊತ್ತಿಗೆ ಏರಿದಾಗಲೂ ಅಂದಿನ ಬ್ರಾಹ್ಮಣ ಕ್ಷತ್ರಿಯರಾರೂ ತುಟಿಪಿಟಕ್ಕೆನ್ನಲಿಲ್ಲ. ಎಲ್ಲೋ ಹುಟ್ಟಿ ಬೆಳೆದರೂ ಸತ್ಯವತಿ ರಾಣಿಯಾಗಿ ಸಮರ್ಥವಾಗಿ ನಡೆದುಕೊಂಡಳು. ಅವಳಿಗಿದ್ದ ರಾಜಕಾರಣ ಪ್ರಜ್ಞೆ, ದೂರದೃಷ್ಟಿ, ತ್ಯಾಗಶೀಲತೆ, ಸಮಾಜ ಕಲ್ಯಾಣ ಬುದ್ಧಿ ಧೃತರಾಷ್ಟ್ರ ದುರ್ಯೋಧನರಿಗೇ ಇರಲಿಲ್ಲ. ದ್ರೋಣ ಕರ್ಣರಿಗೆ ಅವು ಸುತರಾಂ ಇರಲಿಲ್ಲ.
ಗುಣಕ್ಕಲ್ಲದೆ ಜಾತಿಗೆ ಅಂದು ಸಮಾಜ ಬೆಲೆ ಕೊಡಲಿಲ್ಲವೆಂಬುದಕ್ಕೆ ಇವೆಲ್ಲ ನಿದರ್ಶನಗಳಲ್ಲವೇ? ಅರಸು ಪುತ್ರರಾದ ಕೌರವರನ್ನು, ಬ್ರಾಹ್ಮಣರಾದ ದ್ರೋಣಾಶ್ವತ್ಥಾಮರನ್ನು ಪುರಸ್ಕರಿಸದೆ, ಪ್ರೋತ್ಸಾಹಿಸದೆ, ವಿದುರನನ್ನು, ವ್ಯಾಸರನ್ನು, ಸತ್ಯವತಿಯನ್ನು ಅಂದಿನ ಸಮಾಜ ಗೌರವಿಸಿದ್ದು ಗುಣಬುದ್ಧಿಯಿಂದ. ಇಂದಿಗೂ ಇವರು ಗೌರವಾರ್ಹರಾಗಿರುವುದು, ಪೂಜಿಸಲ್ಪಡುವುದು ಅನುಭವದಲ್ಲಿದೆ. ಇವರನ್ನು, ಪಾಂಡವರನ್ನು ಇಂದು ದ್ವೇಷಿಸುತ್ತಾ ದುರ್ಯೋಧನ, ಅಶ್ವತ್ಥಾಮರ ಪಕ್ಷವನ್ನೇ ಎತ್ತಿ ಹಿಡಿಯುತ್ತಾ ವಿಹಂಗತವಾಗಿ ಬರೆಯುವವರು ನಿಜವಾಗಿ ಜಾತಿವಾದಿಗಳೇ ಹೊರತು ಇತರರಲ್ಲ. ತಾವೆತ್ತ ಇದ್ದೇವೆಂಬುದನ್ನೇ ಅರಿಯದ ವಿನಾಕಾರಣ ವ್ಯಾಸರ ಪ್ರಜ್ಞೆಯನ್ನೂ ದೂಷಿಸಿ, ಅವರು ಕಂಡ ದುಷ್ಟ ಚತುಷ್ಟಯಗಳನ್ನು ಸರಿಯಾಗಿ ಅರಿಯದೆ ಇಂದಿನ ಸಮಾಜಕ್ಕೆ ಅಂದಿನ ಮಹಾಭಾರತವನ್ನು ತಿರುವುಮುರುವಾಗಿ ಅನ್ವಯಿಸುವವರು ಖಂಡಿತ ಪಟ್ಟಭದ್ರ ಹಿತಾಸಕ್ತರಲ್ಲವೇ? ವಿದುರನನ್ನು ದಾಸಿಪುತ್ರನೆಂದು ಅಂದಿನ ಸಮಾಜ ಹೊರಗಿಡಲಿಲ್ಲ. ಧರ್ಮ ದೇವತೆಯ ಅಂಶವೆಂದು ಗೌರವಿಸಿತು. ಸಾಕ್ಷಾತ್ ಬೃಹಸ್ಪತಿಯೇ ಇವನಿಗೆ ಸಕಲ ರಾಜನೀತಿ ಶಾಸ್ತ್ರಗಳನ್ನೂ ಉಪದೇಶಿಸಿದ. ಬ್ರಹ್ಮವಿದನೂ ಆದ ವಿದುರ ಮಾತ್ರ ಬ್ರಾಹ್ಮಣ್ಯ ವೃತ್ತಿಯನ್ನು ಹಿಡಿಯಲಿಲ್ಲ. ತನ್ನ ವರ್ಣದ ಮರ್ಯಾದೆಯನ್ನೂ ಎಲ್ಲೂ ಎಳ್ಳಷ್ಟೂ ಉಲ್ಲಂಘಿಸಲಿಲ್ಲ. ಉದಾಹರಣೆಗಳನ್ನು ಮುಂದೆ ನೋಡೋಣ. ಮಹತ್ವಾಕಾಂಕ್ಷೆಗೆ ಧರ್ಮದ ಕಡಿವಾಣ ಹಾಕಿ ತನಗೂ ಸಮಾಜಕ್ಕೂ ಹಿತವಾದುದನ್ನೇ ಮಾತ್ರ ಆಚರಿಸಿದ. ರಾಜ ಮಂತ್ರಿ ಹೇಗಿರಬೇಕೆಂಬುದನ್ನು ನಿದರ್ಶನವಾಗಿಸಿದ ಈ ಮಹಾತ್ಮನೂ, ಈ ಮಹಾತ್ಮನನ್ನು ಹಾಗೆ ಚಿತ್ರಿಸಿದ ವ್ಯಾಸರು ಇಂದೂ ನಮಗೆ ಪ್ರಸ್ತುತರಾಗಿಯೇ ಇದ್ದಾರೆ. ಸ್ವಾರ್ಥವನ್ನು ಬದಿಗಿಟ್ಟು ಚಿಂತಿಸದ ಹೊರತು ದೇಶ ಸೇವೆಯೂ ಜನಸೇವೆಯೂ ಆಗಲಾರವೆಂಬುದಕ್ಕೆ ಉಪಯುಕ್ತ ಸೂತ್ರ ಇಂದಿಗೂ ಬೆಲೆಯುಳ್ಳದ್ದಾದರೆ ಇದನ್ನು ಆಚರಿಸಿ ತೋರಿದ ವಿದುರ ನಮ್ಮೆಲ್ಲ ರಾಜಕಾರಣಿಗಳಿಗೂ ಮಾರ್ಗದರ್ಶಿಯಾಗಬೇಕು. ಆದಾನೆಯೇ ಜಾತಿವಾದಿಗಳಾದ ಇಂದಿನ ರಾಜಕಾರಣಿಗಳು ನಮ್ಮ ಮಧ್ಯದ ವಿದುರರಿಗೆ ಬುದ್ಧಿ ಹೇಳಲು ಬಿಡುವರೇ? ಅವರನ್ನು ಗೌರವಿಸುವರೇ? ದುರ್ಯೋಧನ ಪ್ರತಿನಿಧಿಗಳಾದ ಪುಂಡ ಪುಢಾರಿಗಳಿರುವ ತನಕ ವಿದುರನಿಗೆ ತೇಜೋವಧೆ ತಪ್ಪಿದ್ದಲ್ಲ ಎಂಬ ಸಂದೇಶ ನಮ್ಮೆದುರೇ ಇದೆ. ವಿದುರರಿಗೆ ಪೂಜ್ಯತೆ ಇಲ್ಲದಲ್ಲಿ ದೇಶನಾಶ, ಪ್ರಜಾನಾಶ ತಪ್ಪಿದ್ದಲ್ಲ ಎಂಬ ಮುಂದಿನ ಸಂದೇಶವೂ ಅನುಭವದಲ್ಲಿದೆ. ವಿದುರ ಯಮನ ಅಂಶವೆಂದು ಹೇಳಿದೆವು. ದೇವತೆಗಳೂ ಅಸುರರೂ ಮಾನವ ರೂಪದಲ್ಲಿಳಿದು ಹೋರಾಡಿದ ಕಥೆ ಮಹಾಭಾರತವೆಂದು ವ್ಯಾಸರು ಮೊದಲಲ್ಲೇ ಹೇಳಿದ್ದಾರೆ. ಧರ್ಮರಾಜನ ರೂಪದಲ್ಲಿಳಿದದ್ದು ಸಾಲದೆ ಯಮ ಈ ವಿದುರನ ಎರಡನೇ ರೂಪದಲ್ಲಿಳಿದು ಬಂದುದೇಕೆಂಬ ಪ್ರಶ್ನೆಗೆ ವ್ಯಾಸರೇ ಹೀಗೆ ಉತ್ತರಿಸಿದ್ದಾರೆ. ಹಿಂದೆ ಅಣಿಮಾಂಡವ್ಯನೆಂಬ ಋಷಿಯ ಶಾಪ ತಟ್ಟಿ ಯಮ ಹೀಗೆ ಇಳಿದು ಬರಬೇಕಾಯಿತು ಎಂದು. ಎರಡೂ ಅಂಶಗಳು ಯಮಧರ್ಮನವೇ ಆದರೂ, ಎರಡೂ ಲೋಕೋಪಕಾರಕ್ಕಾಗಿಯೇ ಆದರೂ, ವಿದುರ ರೂಪ ಋಷಿ ಶಾಪವನ್ನನುಭವಿಸಿ ತೀರಿಸುವ ವಿಶೇಷ ಹೊಣೆ ಹೊತ್ತದ್ದು. ಆ ಕಥೆಯ ಸಂಕ್ಷೇಪ ನಾಳಿನ ಭಾಗದಲ್ಲಿ ನೋಡೋಣ. ಇಂದಿನ ವಿದುರನ ಪಾತ್ರದ ಪರಿಚಯದ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.